ಅಲ್ಲಿ ನಮಗೆ ಹಿಪ್ಪೆ ಗಿಡ ಭಾಳ ಸೂಕ್ತವಾಗಿದೆ. ಈ ಗಿಡ ಸ್ವಲ್ಪ ನಿಧಾನವಾಗಿ ಬೆಳೆದರೂ ಕೂಡ ಸುಮಾರು 100 ವರ್ಷ. ಈ ಸದ್ಯಕ್ಕೆ ನಾವು ಈ ಗಿಡಗಳನ್ನು ನಾವು ನೈಸರ್ಗಿಕವಾಗಿ ನೋಡಿದ್ರೆ ಪ್ರತಿಯೊಂದು ಗಿಡವೂ ಸುಮಾರು 300-400 ವರ್ಷಗಳ ಒಂದು ವಯಸ್ಸಿನ ಗಿಡಗಳನ್ನ ನಾವು ನೋಡ್ಬೋದು. ಇದರಲ್ಲಿ ಇಳುವರಿ ಕೂಡ ಎಷ್ಟು ಹೆಚ್ಚಿರ್ತದೆ ಅಂತಂದರೆ ಪ್ರತಿಯೊಂದು ಗಿಡದಲ್ಲಿ ಕನಿಷ್ಠ ಅಂದರೆ 50 kg ಬೀಜ ತಗೋಬೋದು. ಕೆಲವು ಗಿಡಗಳಲ್ಲಿ 550 kg ಬೀಜವರೆಗೂ ನಾವು ಸಂಗ್ರಹಣೆ ಮಾಡಿದ್ದೇವೆ. ಅಂಥ ಒಂದು ಉತ್ಕೃಷ್ಟವಾದ ಗಿಡ. ಇದು ಕೇವಲ ಜೈವಿಕ ಇಂಧನ ಒಂದೇ ಅಲ್ಲ, ಇದರ ಜೊತೆಗೆ ಇದನ್ನು ನಾವು ಆಹಾರವಾಗಿ ಬಳಕೆ ಮಾಡುವಂಥ ಸಾಧ್ಯತೆಯೂ ಇದೆ. ಈ ಎಣ್ಣೆ ಹಿಂದಿನ ಕಾಲದಲ್ಲಿ ಹಲವಾರು ಮನೆಗಳಲ್ಲಿ ತುಪ್ಪಕ್ಕೆ ಬದಲಾಗಿ ಈ ಹಿಪ್ಪೆ ಎಣ್ಣೆಯನ್ನು ಕೂಡ ಬಳಕೆ ಮಾಡ್ತಾಯಿದ್ರು. ಈಗ ಜೈವಿಕ ಇಂಧನವಾಗಿ ಈ ಗಿಡವನ್ನು ಕೂಡ ನಾವು ಯಶಸ್ವಿಯಾಗಿ ಬಳಕೆ ಮಾಡ್ಬೋದು. ನಿಮಗೆಲ್ಲ ಒಂದು ಯೋಚನೆ ಬರ್ಬೋದು, ಯಾವುದಕ್ಕೆ ಇಷ್ಟೊಂದು ಗಿಡಗಳನ್ನ ನಾವಿಲ್ಲಿ ಪರಿಚಯ ಮಾಡ್ತಾ ಇದ್ದೇವೆ ಅಂತ. ಯಾಕೆಂದರೆ ಒಂದೊಂದು ಗಿಡಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಈ ಒಂದು ಇಳುವರಿಯನ್ನು ಕೊಡ್ತದೆ. ಉದಾಹರಣೆಗೆ ಸಿಮರೂಪ, ಹೊಂಗೆ ಇವೆಲ್ಲ ತೆಗೆದುಕೊಂಡಾಗ ಹೊಂಗೆ ಫೆಬ್ರವರಿ ಮಾರ್ಚ್ನಲ್ಲಿ ಬರ್ತದೆ, ಏಪ್ರಿಲ್ವರೆಗೂ. ಮೇ ತಿಂಗಳು ಬಂದರೆ ಸಿಮರೂಪ ಬರ್ತದೆ. ಸಿಮರೂಪ ಆದ ನಂತರ ಜೂನ್ ಜುಲೈನಲ್ಲಿ ನಮಗೆ ಬೇವು ಬರ್ತದೆ. ಬೇವು ನಂತರ ಆಗಸ್ಟ್ ತಿಂಗಳಲ್ಲಿ ನಮಗೆ ಹಿಪ್ಪೆ ಬರ್ತದೆ. ಹಿಪ್ಪೆ ನಂತರ ನಮಗೆ ಜಟ್ರೋಪ ಬರ್ತದೆ. ಹಾಗೆ ವರ್ಷದಲ್ಲಿ ಒಂದು 6-8 ತಿಂಗಳ ಕಾಲ ಒಂದಲ್ಲ ಒಂದು ಎಣ್ಣೆ ಬೀಜಗಳ ಉತ್ಪಾದನೆ ನಡೀತಾನೆ ಇರ್ತದೆ. ಹಾಗಾಗಿ ಜೈವಿಕ ಇಂಧನ ಕಾರ್ಯಕ್ರಮಕ್ಕೆ ಈ ಗಿಡಗಳು ಭಾಳ ಸೂಕ್ತವಾದದ್ದು. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಈ ಎಲ್ಲ ಗಿಡಗಳು ಬೆಳೆಯೋದ್ರಿಂದ ನಮಗೆ ರೈತನಿಗೆ ಪ್ರತಿ ತಿಂಗಳು ಒಂದಲ್ಲ ಒಂದು ಬೆಳೆಯಿಂದ ಆದಾಯ ಬರ್ತಾ ಇರ್ತದೆ. ಕೇವಲ ಜೈವಿಕ ಇಂಧನ ತಯಾರಿಕೆ ಮಾಡುವಂಥ ಒಂದು ವ್ಯವಸ್ಥೆಗೂ ಅಲ್ಲದೇ ರೈತನಿಗೆ ಪ್ರತಿ ತಿಂಗಳು ಆದಾಯ ಬರುವಂಥ ಒಂದು ವ್ಯವಸ್ಥೆಗೆ ಜೈವಿಕ ಇಂಧನ ಪೂರಕವಾಗಿ ಕೆಲಸ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮ್ಮ ಗಿಡಗಳು ಎಲ್ಲ ಪ್ರದೇಶಕ್ಕೂ ಸೂಕ್ತವಾದಂಥ ಗಿಡಗಳನ್ನು ನಾವಿಲ್ಲಿ ಆರಿಸ್ಕೊಂಡಿದ್ದೀವಿ. ಉದಾಹರಣೆಗೆ ನಾಗಸಂಪಿಗೆ ತೆಗೆದುಕೊಂಡ್ರೆ ಇದು ನಮ್ಮ ಘಟ್ಟ ಪ್ರದೇಶ, ಮಲೆನಾಡು ಪ್ರದೇಶಕ್ಕೆ ಹೋದರೆ ಅಲ್ಲಿ ಹೆಚ್ಚು ಮಳೆ ಇರ್ತದೆ. ಮತ್ತು ಇಲ್ಲಿ ನಮಗೆ ಸುಮಾರು 60-70 ಜಾತಿ ಗಿಡಗಳು ಈಗಾಗಲೇ ಎಣ್ಣೆ ಅಂಶ ಇರುವಂಥ ಗಿಡಗಳನ್ನ ನಾವು ಗುರುತಿಸಿದ್ದೇವೆ. ಅದರಲ್ಲಿ ನಾಗಸಂಪಿಗೆ ಒಂದು ವಿಶೇಷವಾದದ್ದು. ಇದರಲ್ಲಿ 55% ಎಣ್ಣೆ ಅಂಶ ಇದೆ. ಮತ್ತು ನೀವು ಅಲ್ಲಿ ಆ ದೀಪ ನೋಡ್ತಾ ಇರ್ಬೋದು, ಬೀಜವನ್ನೇ ನಾವು ಹಚ್ಚಿದಾಗ ಬೆಂಕಿ ಯಾವ ರೀತಿ ಉರಿತದೆ ಅನ್ನೋದಕ್ಕೆ. ಅಂದರೆ ಇದು ಕೂಡ ನಮಗೆ ಈ ಮಲೆನಾಡಿನ ಪ್ರದೇಶದಲ್ಲಿ ಹೆಚ್ಚು ಒಂದು ಜೈವಿಕ ಇಂಧನ ತಯಾರಿಕೆ ಮಾಡೋದಕ್ಕೆ ಒಂದು ಪೂರಕವಾದ ಒಂದು ಬೆಳೆ ಅಂತ ನಾವು ಹೇಳಬಹುದು. ಹಾಗೆ ನೀವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ಪ್ರಮುಖ ಜಾತಿ ಗಿಡಗಳನ್ನ ಮೊದಲನೇ ಹಂತದಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಯಾಕೆಂತಂದರೆ ಈ ಎಲ್ಲ ಗಿಡಗಳು ರೈತನಿಗೆ ಚಿರಪರಿಚಿತವಾಗಿರೋದು. ಜಟ್ರೋಪ ಇರ್ಬೋದು, ಹೊಂಗೆ ಇರ್ಬೋದು, ಬೇವಿರ್ಬೋದು, ಸಿಮರೂಪ ಇರ್ಬೋದು, ಹಿಪ್ಪೆ. ಇದರ ಬೀಜಗಳನ್ನು ನಾವು ಸಂಗ್ರಹಣೆ ಮಾಡುವಂಥ ವ್ಯವಸ್ಥೆ ಈಗಾಗಲೇ ಇರೋದರಿಂದ ರೈತನಿಗೆ ಜೈವಿಕ ಇಂಧನದ ಬಗ್ಗೆ ಪರಿಚಯ ಮತ್ತು ಅದರ ಉಪಯೋಗ ಪಡ್ಕೊಳ್ಳೋದಕ್ಕೆ ಭಾಳ ಸುಲಭವಾಗಿ ಈ ಕೆಲಸವನ್ನು ಮಾಡ್ಬೋದು ಅಂತ ಅವ್ರಿಗೆ ಅನಿಸ್ತದೆ. ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋದಕ್ಕೂ ಕೂಡ ಇದು ಒಂದು ಪೂರಕವಾದ ಅಂಶ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೂ ಹಲವಾರು ಗಿಡಗಳು, ಸುಮಾರು 100ಕ್ಕೂ ಹೆಚ್ಚು ಗಿಡಗಳು ಅಂತ ಹೇಳಿದೆ. ಈಗ ಘಟ್ಟ ಪ್ರದೇಶದಲ್ಲಿ ಮತ್ತು ಅರೆಮಲೆನಾಡು ಪ್ರದೇಶದಲ್ಲಿ ಈ ಗೇರ್ ಮರ ಇದೆ. ಆ ಗೇರ್ನಲ್ಲಿ ಬರುವಂಥ ಬೀಜ ಅದರಲ್ಲೂ ಕೂಡ ಎಣ್ಣೆ ಅಂಶ ಇದೆ. ಹಾಗೆ ಸೀತೆ ಅಶೋಕ ಅಂತಿದೆ, ಸರಾಕ ಅಶೋಕ ಅಂತ ವೈಜ್ಞಾನಿಕವಾಗಿ ಕರಿತೀವಿ. ಅದು ಕೂಡ ದೊಡ್ಡ ದೊಡ್ಡ ಬೀಜಗಳನ್ನ ಉತ್ಪಾದನೆ ಮಾಡ್ತದೆ. ಅದರಿಂದ ಕೂಡ ಎಣ್ಣೆ ಅಂಶ ನಾವು ಇರೋದನ್ನು ನಾವು ಮನಗಂಡಿದ್ದೇವೆ. ಅದರಿಂದ ಕೂಡ ನಾವು ಜೈವಿಕ ಇಂಧನವನ್ನು ತಯಾರು ಮಾಡ್ಬೋದು. ಹೀಗೆ ನಾಗಸಂಪಿಗೆ ಮತ್ತು ಮುರುಗಲು ನಮ್ಮ ಮಲೆನಾಡಿನಲ್ಲಿ ಭಾಳ ಯಥೇಚ್ಛವಾಗಿ ಬೆಳೆಯುವಂಥದ್ದು. ಈ ಮುರುಗಲ ಎಣ್ಣೆಯನ್ನು ಆಹಾರವಾಗಿ ಮತ್ತು ಇತರೆ ಔಷಧಿ ಗುಣಗಳಿಗೋಸ್ಕರ ಕೂಡ ನಾವು ಬೆಳೀತಾ ಇದ್ದೇವೆ. ಇದ್ರ ಜೊತೆಗೆ ಈ ಎಣ್ಣೆ ಅಂಶವನ್ನು ನಾವು ಭಾಳ ಯಶಸ್ವಿಯಾಗಿ ಸುಲಭವಾಗಿ ಜೈವಿಕ ಇಂಧನಕ್ಕೆ ಬಳಕೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಇನ್ನೂ ಹಲವಾರು ಗಿಡಗಳಿದೆ. ಕೊಟ್ಟೆ ಮರ ಇರ್ಬೋದು, ಮತ್ತು ಅಮೂರ ಅನ್ನೋ ಸಸ್ಯ ಇದೆ. ಹೀಗೆ ಹಲವಾರು ಗಿಡಗಳು ನಮ್ಮ ಇಡೀ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಪ್ರಸ್ತುತದಲ್ಲಿ ಬೆಳೀತಾ ಇದ್ದಿದ್ದು. ನಾವು ಈ ಬೀಜಗಳನ್ನು ಸಂಗ್ರಹಣೆ ಮಾಡಿದರೆ ಸಾಕು. ಆ ಸಂಗ್ರಹಣೆ ಮಾಡಿದ ಬೀಜವನ್ನು ಯಶಸ್ವಿಯಾಗಿ ನಾವು ಎಣ್ಣೆಯನ್ನು ತೆಗಿಬೋದು. ಮತ್ತು ಎಣ್ಣೆ ತೆಗೆದ ನಂತರ ಅದರಿಂದ ಜೈವಿಕ ಇಂಧನವನ್ನು ನಾವು ಉತ್ಪಾದನೆ ಮಾಡ್ಬೋದು. ಇದೊಂದು ವಿಶೇಷವಾದ ಗಿಡ ನೋಡಿ. ಇತ್ತೀಚೆಗೆ ನಾವು ಈ ಗಿಡವನ್ನು ನಾವು ಪ್ರಚಾರಕ್ಕೆ ತಂದ್ವಿ. ಏನಪ್ಪ ಅಂದರೆ ಇದನ್ನು ಸಾಮಾನ್ಯವಾಗಿ ಅಮೂರ ಅಂತ ಕರಿತೇವೆ. ಇದನ್ನು ಔಷಧಿ ಗುಣಗಳಿಗೋಸ್ಕರ ಈ ಮರಗಳನ್ನು ಬೆಳೀತಾ ಇದ್ವಿ. ವಿಶೇಷವಾಗಿ ನಾವು ಇದರ ಬೀಜವನ್ನು ಯಾವ ರೀತಿ ಇದನ್ನು ಬಳಕೆ ಮಾಡ್ಬೋದು ಅಂತ ಸ್ವಲ್ಪ ಗಮನ ಹರಿಸಿದಾಗ ಕಂಡು ಬಂದಿದ್ದು 46% ಎಣ್ಣೆ ಅಂಶ ಇರೋದು ಈ ಗಿಡದಲ್ಲಿ.
ಈ 46% ಎಣ್ಣೆ ಅಂಶ ಇರೋದನ್ನು ನಾವು ನೇರವಾಗಿ ಈ ಕೈಚಾಲಿತ ಯಂತ್ರದಿಂದ ಎಣ್ಣೆ ತೆಗೆದಾಗ 36ರಷ್ಟು ಎಣ್ಣೆ ಅಂಶ ಬಂತು. ಇದು ಹೊಂಗೆ ಇತರ ಗಿಡಗಳಿಗಿಂತ ಹೆಚ್ಚಾಗಿ ಎಣ್ಣೆಯನ್ನು ನಾವು ಸುಲಭವಾಗಿ ಇದರಿಂದ ತೆಗೆಯುವಂಥ ಸಾಧ್ಯತೆ ಬಂತು. ಹಾಗಾಗಿ ಇದನ್ನು ವಿಶೇಷವಾಗಿ ಹೊಸ ಜೈವಿಕ ಇಂಧನ ಗಿಡವಾಗಿ ನಾವು ಪರಿಚಯಿಸ್ತಿದ್ದೇವೆ. ಮತ್ತೊಂದು ವಿಶೇಷ ಏನಂದರೆ, ಈ ಗಿಡದಲ್ಲಿ ವರ್ಷದಲ್ಲಿ ಸುಮಾರು 6 ತಿಂಗಳ ಕಾಲ ಇದು ಬೀಜ ಬಿಡ್ತಾನೆ ಇರ್ತದೆ. ಹಾಗಾಗಿ ಸಾಮಾನ್ಯವಾಗಿ ರೈತನಿಗೆ ಯಾವುದಾದ್ರು ಒಂದು ಗಿಡದಲ್ಲಿ ಕೇವಲ 1 ತಿಂಗಳು 2 ತಿಂಗಳು ಬೀಜ ಬಂದರೆ ಇದರಲ್ಲಿ 6 ತಿಂಗಳು ಬೀಜ ಬರ್ತಾ ಇರ್ತದೆ. ಹಾಗಾಗಿ ಇದು ಒಂದು ವಿಶೇಷವಾದ ಗಿಡ, ಔಷಧಿ ಹಾಗೂ ಜೈವಿಕ ಇಂಧನಕ್ಕೆ ಪೂರಕವಾದಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸಬೇಕಾದ್ರೆ ನಾವು ರೈತರ ಜೊತೆಗೆ ರೈತರ ಸಹಭಾಗಿತ್ವದಲ್ಲಿ ಈ ಕೆಲಸ ಮಾಡಬೇಕು. ಎಲ್ಲಿ ನೆಡಬೇಕು, ಬೇಲಿಗಳಲ್ಲಿ, ಬದುಗಳಲ್ಲಿ, ಬಂಜರು ಭೂಮಿಗಳಲ್ಲಿ, ಇಂಥ ಪ್ರದೇಶದಲ್ಲಿ ಬೆಳೆಸಬೇಕು. ಅದಕ್ಕೆ ಸಾಮೂಹಿಕವಾಗಿ ರೈತರು, ವಿದ್ಯಾರ್ಥಿಗಳು ಇವರೆಲ್ಲರೂ ಇದರಲ್ಲಿ ತೊಡಗಿಕೊಂಡಿದ್ದಾರೆ. ಮತ್ತು ಇದಕ್ಕೆ ಪೂರಕವಾದ ಒಂದು ತರಬೇತಿ ಕಾರ್ಯಕ್ರಮವನ್ನು ಕೂಡ ನಾವು ರೈತರಿಗೆ, ಶಾಲಾ ಮಕ್ಕಳಿಗೆ ಕೊಡಬೇಕಾಗ್ತದೆ. ಅಂಥ ಕಾರ್ಯಕ್ರಮಗಳು ಕೂಡ ನಮ್ಮ ರಾಜ್ಯದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಇತರ ಸಂಸ್ಥೆಗಳಿರ್ಬೋದು, ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಮೂಲಕ ಈ ಎಲ್ಲ ಕಾರ್ಯಕ್ರಮಗಳನ್ನ ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡು ಈಗ ಕೆಲಸಗಳು ನಡೀತಾ ಇದೆ. ಮತ್ತು ಅಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ರೈತರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಬಹಳ ಮುಖ್ಯ. ಪ್ರತಿಯೊಂದು ಹಳ್ಳಿನಲ್ಲೂ ನಮ್ಮ ವಿಜ್ಞಾನಿಗಳು ಮತ್ತು ಇತರ ಸಿಬ್ಬಂದಿ ವರ್ಗದವರು ಒಂದು ಹಳ್ಳಿಗೆ ಕನಿಷ್ಠ 4ರಿಂದ 5 ಸಲ ಆ ಗ್ರಾಮಕ್ಕೆ ಹೋಗಿ ಆ ಎಲ್ಲ ಜನಗಳಿಗೆ ಇದರ ಪರಿಚಯವನ್ನು ಮಾಡಿಸಿ ಈ ಒಂದು ಜೈವಿಕ ಇಂಧನವನ್ನು ಯಾವ ರೀತಿ ಅವರಿಗೆ ಒಂದು ಸಹಕಾರ ಕೊಡ್ತದೆ, ಅವರ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗ್ತದೆ, ಸಹಕಾರಿಯಾಗಿರ್ತದೆ ಅನ್ನೋ ಮಾಹಿತಿನೂ ಕೂಡ ಅವರಿಗೆ ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ಹಲವಾರು ಮೇಳಗಳು, ಕೃಷಿ ಮೇಳ ಇರ್ಬೋದು, ಸಣ್ಣ ಸಣ್ಣ ಗ್ರಾಮ ಮಟ್ಟದ ಮೇಳಗಳಿರ್ಬೋದು, ಇಂಥ ಸಂದರ್ಭದಲ್ಲಿ ಕೂಡ ಈ ಗಿಡಗಳ ಪರಿಚಯ, ಇದರಿಂದ ಎಣ್ಣೆ ತೆಗೆಯುವಂಥದ್ದು, ಅದು ಒಂದು ಚಿತ್ರದಲ್ಲಿ ನಾವು ನೋಡ್ಬೋದು. ಕೈಚಾಲಿತ ಎಣ್ಣೆ ಯಂತ್ರ ಇದೆ. ಇದನ್ನು ಸುಮಾರು 70 ವರ್ಷದ ಒಬ್ಬ ಮುದುಕರು ಕೂಡ ಅದನ್ನು ಕೈಚಾಲಿತ ಯಂತ್ರವನ್ನು ನಡೆಸಿ ಎಣ್ಣೆ ತೆಗೆಯುವಂಥ ಒಂದು ಸಂದರ್ಭ ಇದೆ. ಹಾಗೆ ಈ ರೀತಿ ಜೈವಿಕ ಇಂಧನ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಹಲವಾರು ಕೃಷಿ ಮೇಳಗಳು ಮತ್ತು ರೈತರ ಸಂಪರ್ಕ ವೇದಿಕೆಗಳು ಭಾಳ ಪೂರಕವಾಗಿದೆ. ಇದರ ಜೊತೆಗೆ ಬಹಳ ಮುಖ್ಯವಾದದ್ದು ಅಂದರೆ ಇದಕ್ಕೆ ರೈತರಿಗೆ ಬೇಕಾದಂಥ ಸಸಿಗಳನ್ನು ಒದಗಿಸೋದು. ಹೇಗೆ ಒದಗಿಸೋದು? ನಾವೀಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 2000ಕ್ಕೂ ಹೆಚ್ಚು ಉತ್ತಮ ತಳಿ ಗಿಡಗಳು, ಹೆಚ್ಚು ಇಳುವರಿ ಕೊಡುವಂಥದ್ದು, ಹೆಚ್ಚು ಎಣ್ಣೆ ಅಂಶ ಇರುವಂಥ ಗಿಡಗಳನ್ನ ಗುರುತಿಸಿದ್ದೇವೆ. ಈ ಗಿಡಗಳನ್ನು ಅಭಿವೃದ್ಧಿಪಡಿಸಿದಂಥ ಸಸಿಗಳನ್ನು ಇಡೀ ರಾಜ್ಯದಲ್ಲಿ ರೈತರಿಗೆ ಹಂಚ್ತಾ ಇದ್ದೇವೆ. ಆ ಕಾರಣದಿಂದ ಉತ್ತಮ ಜಾತಿಯ ಗಿಡಗಳು ಇಡೀ ರಾಜ್ಯದಲ್ಲಿ ಬೆಳೀತದೆ ಅನ್ನೋದು ಒಂದು ನಮ್ಮ ಒಂದು ಅನಿಸಿಕೆ. ಈ ಸಸಿಗಳು ಬೆಳೆಯೋದ್ರಿಂದ ನಮ್ಮ ಒಟ್ಟು ಉತ್ಪಾದನೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚುತ್ತದೆ ಮತ್ತು ರೈತರಿಗೆ ಇದು ಪೂರಕವಾಗಿ ಸಹಕಾರಿಯಾಗಿರ್ತದೆ ಅನ್ನೋದು ನಮ್ಮ ಆಶಯ. ಹಾಗೆ ಈ ಜೈವಿಕ ಇಂಧನ ಕಾರ್ಯಕ್ರಮದಲ್ಲಿ ರೈತರಿಗೆ ಯಾವ ರೀತಿ ಇದು ಅನುಕೂಲ ಆಗ್ತದೆ ಮತ್ತು ರೈತರು ಯಾವ ರೀತಿ ಇದರಿಂದ ಪ್ರಯೋಜನ ಪಡ್ಕೋಬೋದು ಅನ್ನೋದು ಭಾಳ ಮುಖ್ಯವಾದ ಅಂಶ. ರೈತ ಪ್ರತಿಯೊಬ್ಬ ಒಂದು ಸಣ್ಣ ರೈತ ಇರ್ಬೋದು, ಕೇವಲ 1 ಎಕರೆ 2 ಎಕರೆ ಭೂಮಿ ಇರ್ಬೋದು, ಆ ಭೂಮಿಯಲ್ಲಿ ಬದುಗಳಿರ್ಬೋದು, ಬೇಲಿ ಇರ್ಬೋದು, ಅಲ್ಲಿ ಒಂದು 4-5 ಗಿಡ ನೆಟ್ಟು ಅವರು ಬೆಳೆಸ್ಕೊಂಡ್ರೆ 5 ವರ್ಷದ ನಂತರ ಅವರಿಗೆ ಇಳುವರಿ ಪ್ರಾರಂಭವಾಗಿ ಕನಿಷ್ಠ ಒಬ್ಬ ರೈತನಿಗೆ, ಸಣ್ಣ ರೈತ ಅಂದರೆ 1ರಿಂದ 2 ಎಕರೆ ಇರೋನಿಗೆ ಕನಿಷ್ಠ 2ರಿಂದ 4 ಸಾವಿರ ರೂಪಾಯಿಗಳ ಆದಾಯ ಪ್ರತಿ ವರ್ಷ ಬರ್ತದೆ. ಮಳೆ ಇರಲಿ ಬಿಡಲಿ, ಬೇರೆ ಕೃಷಿ ಉತ್ಪಾದನೆ ಇರಲಿ ಬಿಡಲಿ, ಇವರಿಗೆ ಒಂದು ಸ್ಥಿರವಾದ ಆದಾಯವನ್ನು ಕೊಡುವಂಥದ್ದು ಈ ಒಂದು ಜೈವಿಕ ಕಾರ್ಯಕ್ರಮ. ಬಹಳ ಮುಖ್ಯವಾದದ್ದು ಅಂತಂದರೆ ಕೇವಲ 2,000ರಿಂದ 4,000 ಆದಾಯ ಬರೋ ಒಂದೇ ಒಂದು ಅಂಶ ಅಲ್ಲ. ಇದಕ್ಕೆ ಪೂರಕವಾಗಿ ಹಿಂಡಿ ಇರುವಂಥದ್ದು ಕೃಷಿ ಭೂಮಿಗೆ ಹೋಗೋದ್ರಿಂದ ಕೃಷಿ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ ಮತ್ತು ಕೃಷಿಯ ಒಂದು ಆದಾಯ ಕೂಡ ಅಥವಾ ಬೆಳೆಗಳು ಕೂಡ ಉತ್ತಮವಾಗಿ ಬೆಳೆದು ಹೆಚ್ಚು ಇಳುವರಿ ಕೊಡೋ ಒಂದು ಸಾಧ್ಯತೆ ಇದೆ. ಜೊತೆಗೆ ಉಪ ಉತ್ಪನ್ನಗಳನ್ನು ನಾವು ಜೈವಿಕ ಗ್ಯಾಸ್, ಈಗ ಹಿಂಡಿಯಿಂದ ನಾವು ಬಯೋಗ್ಯಾಸ್ ಅಂತ ತಯಾರಿಸ್ಬೋದು. ಹಿಂಡಿಯಿಂದ ಕಹಿ ಅಂಶ ತೆಗೆದು ನಾವು ಅದನ್ನು ಪಶು ಆಹಾರವಾಗಿ ಕೂಡ ಬಳಸ್ಬೋದು. ಈ ಎಲ್ಲ ಉಪಯೋಗಗಳಿರೋದ್ರಿಂದ ರೈತನಿಗೆ ಈ ಜೈವಿಕ ಇಂಧನ ಮರಗಿಡಗಳನ್ನು ಬೆಳೆಸೋದ್ರಿಂದ ಅವರಿಗೆ ಒಂದು ಉತ್ತಮ ಮಾರುಕಟ್ಟೆ ಸಿಗ್ತದೆ ಮತ್ತು ನಂತರ ಅವರಿಗೆ ಸ್ಥಿರವಾದ ಒಂದು ಆದಾಯ ಬರ್ತದೆ. ಈ ಎಲ್ಲ ವ್ಯವಸ್ಥೆ ಆಗಬೇಕು ಅಂತಂದರೆ ಪೂರಕವಾದ ಮಾರುಕಟ್ಟೆ ವ್ಯವಸ್ಥೆ ಕೂಡ ಆಗಬೇಕು. ಮಾರುಕಟ್ಟೆನಲ್ಲಿ ಯಾರು ಇದನ್ನು ಕೊಂಡುಕೊಳ್ತಾರೆ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ. ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಈಗಾಗಲೇ ಸುಮಾರು 2,500 ಬಸ್ಸುಗಳಿಗೂ ಹೆಚ್ಚಾಗಿ ವಾಹನಗಳಲ್ಲಿ ಜೈವಿಕ ಇಂಧನವನ್ನು ಬಳಕೆ ಮಾಡ್ತಿದ್ದಾರೆ.
ಹಾಗೆ ರೈಲ್ವೆ ಇಲಾಖೆ ಇರ್ಬೋದು, ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಕರ್ನಾಟಕ ರಾಜ್ಯದ ವಿವಿಧ ಸಂಸ್ಥೆಗಳಿರ್ಬೋದು, ಈ ಎಲ್ಲ ಸಂಸ್ಥೆಗಳು ಕೂಡ ಈ ಒಂದು ಜೈವಿಕ ಇಂಧನವನ್ನು ಬಳಕೆಯನ್ನು ಈಗಾಗಲೇ ಪ್ರಾರಂಭ ಮಾಡಿರೋದ್ರಿಂದ ಮುಂಬರುವ ದಿವಸಗಳಲ್ಲಿ ಜೈವಿಕ ಇಂಧನಕ್ಕೆ ಹೆಚ್ಚು ಒಂದು ಪ್ರಾಮುಖ್ಯತೆ ಸಿಕ್ಕಿ ನಮ್ಮ ಜೈವಿಕ ಇಂಧನ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕರ್ನಾಟಕ ರಾಜ್ಯದ ಒಂದು ವಿಶಿಷ್ಟವಾದ ಮಾದರಿ ಏನಂತಂದರೆ ರೈತರ ಸಹಭಾಗಿತ್ವ ಮತ್ತು ಬಹು ಬೆಳೆಗಳ ಬೆಳವಣಿಗೆ ಮತ್ತು ಕೇವಲ ಬಂಜರು ಬದುಗಳು ಮನೆ ಹಿತ್ತಲು ಈ ಪ್ರದೇಶಗಳನ್ನ ಬಳಕೆ ಮಾಡೋದ್ರಿಂದ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಮತ್ತು ನಮ್ಮ ಜೈವಿಕ ಇಂಧನಕ್ಕೆ ಇದೊಂದು ಪೂರಕವಾದ ಮತ್ತು ರಾಷ್ಟ್ರಕ್ಕೆ ಮಾದರಿಯಾದಂಥ ಒಂದು ಕಾರ್ಯಕ್ರಮ ಈ ನಮ್ಮ ಕರ್ನಾಟಕ ರಾಜ್ಯದ ಜೈವಿಕ ಇಂಧನ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಇದುವರೆಗೆ ತಮಗೆಲ್ಲ ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು ಈ ಒಂದು ಸಂದರ್ಭದಲ್ಲಿ ನೀಡಿರ್ತಕ್ಕಂಥ ನಮ್ಮ ಇಂದಿನ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಂಡಳಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಬಾಲಕೃಷ್ಣ ಗೌಡರು ಅವರಿಗೆ ನಾನು ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಧನ್ಯವಾದಗಳು. ಮಾನ್ಯರೇ, ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮ ಜೊತೆಗೆ ರಾಜ್ಯ ಸರ್ಕಾರದ ಕೆಲವೊಂದು ಕಾರ್ಯಕ್ರಮಗಳಾದಂಥ ಈ ಹಸಿರು ಹೊನ್ನು, ಬರಡು ಬಂಗಾರ ಮತ್ತು ಸುವರ್ಣಭೂಮಿ ಯೋಜನೆ, ಹೀಗೆ ಈ ಒಂದು ಕಾರ್ಯಕ್ರಮಗಳು ಯಾವ ರೀತಿ ನಾವು ಅನುಷ್ಠಾನಗೊಳಿಸಬೇಕು ಮತ್ತು ಅದರ ಪ್ರಯೋಜನ ಯಾರಿಗೆ ಲಭಿಸ್ತದೆ ಮತ್ತು ಅದರಲ್ಲಿ ಪ್ರತಿಯೊಂದು ಸಂಸ್ಥೆಯ ಪಾತ್ರ ಏನು, ಅಂದರೆ ಗ್ರಾಮ ಪಂಚಾಯಿತಿ ಪಾತ್ರ ಏನು, ತಾಲೂಕು ಪಂಚಾಯಿತಿ ಪಾತ್ರ ಏನು, ಜಿಲ್ಲಾ ಪಂಚಾಯಿತಿ ಪಾತ್ರ ಏನು, ಸಮುದಾಯದ ಪಾತ್ರಗಳೇನು ಅನ್ನುವಂಥದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಮ್ಮ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಾನು ಹಂಚಿಕೊಳ್ಳಲಿದ್ದೇನೆ. ಮೊದಲನೇದಾಗಿ ನಾನು ಈ ಹಸಿರು ಹೊನ್ನು ಕಾರ್ಯಕ್ರಮ ಅನ್ನುವಂಥದ್ರ ಬಗ್ಗೆ ಹೇಳ್ತಾನು ಬಂದರೆ, ಈ ಹಸಿರು ಹೊನ್ನು ಕಾರ್ಯಕ್ರಮ ರಾಜ್ಯದ ಸಣ್ಣ ಮತ್ತು ಅತಿ ಸಣ್ಣ ರೈತರ ಗಮನದಲ್ಲಿಟ್ಟುಕೊಂಡು ರೂಪಿಸಿದಂತಹ ಒಂದು ಯೋಜನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 70 ಲಕ್ಷ ಭೂ ಹಿಡುವಳಿದಾರರಿದ್ದಾರೆ. ಆ ಒಂದು 70 ಲಕ್ಷ ಭೂ ಹಿಡುವಳಿದಾರರ ಪೈಕಿ ಸುಮಾರು 50 ಲಕ್ಷ ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದ್ದಾರೆ. ಇವರ ಒಂದು ಕೃಷಿ ಉತ್ಪನ್ನ ಹೆಚ್ಚಿಸುವುದರ ಮೂಲಕ ಅವರ ಆರ್ಥಿಕ ಮಟ್ಟವನ್ನು ಕೂಡ ಸುಧಾರಿಸ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಈ ಹಸಿರು ಹೊನ್ನು ಕಾರ್ಯಕ್ರಮ ಆಗಿದೆ. ಇದಕ್ಕೆ ಉಪಯೋಗಿಸ್ತಕ್ಕಂಥ ಅನುದಾನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮದಡಿ ನಾವು ಉಪಯೋಗಿಸಬೇಕಾಗತ್ತೆ. ಈ ಒಂದು ಹಸಿರು ಹೊನ್ನು ಕಾರ್ಯಕ್ರಮದಡಿ ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಕಾರ್ಯಕಾರಿ ಅಧ್ಯಕ್ಷರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ರೈತರ ಜಮೀನಿನ ಬದು ಮತ್ತು ಬೇಲಿಗುಂಟ, ನಾವು ನೋಡ್ತಿರೋ ಹಾಗೆ ಬದು ಮತ್ತು ಬೇಲಿಗುಂಟ ಇರತಕ್ಕಂಥ ಜಮೀನು, ಆ ಜಮೀನಿನಲ್ಲಿ ಯಾವುದೇ ಒಂದು ಬೆಳೆ ಬೆಳೆದೇ ವ್ಯರ್ಥವಾಗಿ ಸುಮಾರು ವರ್ಷಗಳಿಂದ ಬಿಟ್ಟಿದ್ದೀವಿ. ಅಂಥ ಬದು ಮತ್ತು ಬೇಲಿಗುಂಟ ಜೈವಿಕ ಇಂಧನ ಸಸಿಗಳಾದ ಈ ಹೊಂಗೆ, ಬೇವು, ಹಿಪ್ಪೆ, ಸೀಮರುಬ ಇತ್ಯಾದಿ ಜೈವಿಕ ಇಂಧನ ಸಸಿಗಳನ್ನು ನೆಡ್ತಕ್ಕಂಥದ್ದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಅನುಷ್ಠಾನ ಜಿಲ್ಲಾ ಜೈವಿಕ ಇಂಧನ ಉಸ್ತುವಾರಿ ಸಮಿತಿ ಅನ್ನುವಂಥದ್ದೇನು ನಾವು ರಾಜ್ಯ ಸರ್ಕಾರದಿಂದ ನಿರ್ಮಿಸಿದ್ವಿ. ಆ ಸಮಿತಿ ಮೂಲಕ ಅನುಷ್ಠಾನಗೊಳಿಸಬೇಕಾಗ್ತದೆ, ರೂಪಿಸಬೇಕಾಗ್ತದೆ. ರಾಜ್ಯದ ಎಲ್ಲ 5628 ಗ್ರಾಮ ಪಂಚಾಯಿತಿಗಳು ಈ ಒಂದು ಕಾರ್ಯಕ್ರಮ ಅನುಷ್ಠಾನಗೊಳಿಸ್ತಕ್ಕಂಥದ್ದು. ಇದಕ್ಕೆ ಬೇಕಾಗ್ತಕ್ಕಂಥ ಸಸಿಗಳನ್ನು ಸೋಷಿಯಲ್ ಫಾರೆಸ್ಟ್ರಿ, ಈ ಸಾಮಾಜಿಕ ಅರಣ್ಯ ವಿಭಾಗದಿಂದ ಬೆಳೆಸಬೇಕಾಗತ್ತೆ. ಈ ಸಾಮಾಜಿಕ ಅರಣ್ಯ ವಿಭಾಗಗಳಿಂದ ಸುಮಾರು 616 ಈ ಒಂದು ಅರಣ್ಯ ಸಸ್ಯ ಕ್ಷೇತ್ರಗಳಿದ್ದಾವೆ. ಅಂದರೆ ನರ್ಸರಿ